ಯವ್ವ ನಮ್ಮ ಶಾಲ್ಯಾಗ ಗಣಪತಿ ತರ್ತಾರಂತ, ಗಣಪತಿ ಪಟ್ಟಿ ಕೊಡ್ಬೇಕಂತ. ಹ್ಞೂ ಯವ್ವ. ಯಪ್ಪ ಬರೀ ಇದಾತ. ಎಷ್ಟು ಹೇಳ್ಯಾರ ಯವ್ವ? ನಮಗೆ 100 ರೂಪಾಯಿ ಹೇಳ್ಯಾರ ನೋಡಿ. ಹ್ಞೂ ನಮಗೂ ಅಷ್ಟೇ ಹೇಳ್ಯಾರ. ಅಲ್ಲ ನೀವು ಇಟ್ಟಿದ್ದೀರಿ ಇಷ್ಟಕ್ಕೆ 100 ರೂಪಾಯಿ ಯಾಕೆ? ಗೊತ್ತಿಲ್ಲ ಯವ್ವ ನನಗೆ. ನಂಗೆ ಬೇಕು 100 ರೂಪಾಯಿ ತೊಗೊಂಬ ಅಂತ ಹೇಳ್ಯಾರ ನಮ್ಮ ಶಾಲ್ಯಾಗ. ನನಗೂ ಬೇಕು. ಮತ್ತೆ 50 ರೂಪಾಯಿ ನನಗೆ ಪಟಾಕ್ಷಿ ಹೊಡ್ಯಾಕ ಬೇಕು. ಅಲ್ಲೇ ಬಳ್ಳೊಳ್ಳಿ ಪಟಾಕ್ಷಿ, ಟೇಪ್, ಅವು ಬಾಂಬ್ ಎಲ್ಲ ಬಂದಾವ. ಹ್ಞೂ ಯವ್ವ ನನಗೂ ಚುರು ಕಟ್ಟಿ ಮತ್ತು ಕುಳ್ಳ ಎಲ್ಲ ಹಚ್ಚಬೇಕಾಗೈತಿದೆ. ನನಗೂ ಕೊಡು ಎಕ್ಸ್ಟ್ರಾ ರೊಕ್ಕ. ಅಲ್ಲ ಎಲ್ಲಿಂದ ತಂದು ಕೊಡ್ಲಿ ನಾನರ? ಕನ್ನಡ ಶಾಲ್ಯಾಗ ಭಾಳ ಖರ್ಚಿಲ್ಲ ಅಂತ ಹಚ್ಚಿದ್ರ ಇರುವಾಗ ಬಿಡು. ಆತು ಕೊಡ್ತೀನಿ ತಗೋರಿ. ಸಂಜೆ ಗಡ್ಸೆ ಕೊಡ್ತೀನಿ. ನಾಳೆಗೆ ಒಯ್ದು ಕೊಟ್ಟು ಬರಾಕ್ರ ಅಂತ ಶಾಲ್ಯಾಗ. ನಾಳೆ ಒಂದೇ ದಿನ ಟೈಮ್ ಐತಿ ಅಂತ ಹೇಳ್ಯಾರ ಮಿಸ್. ಯವ್ವ ಅಂದಂಗ ಇವ ಶಾಲೆಗೇನು ಓದುದೇ ಇಲ್ಲ ಅಂತ ಬರೀ ನಾನು ಕರ್ಕರ್ದ ನಿಮ್ಮ ಮನೆಗೆ ಓದಾಕ ಬರಂಗಿಲ್ಲ ನೋಡಿ ಮವ್ವ ಅಪ್ಪ ಅಂತ ಹೇಳ್ತಾರೆ. ಬರೀ ಇವನ್ ಸಂಬಂಧ ನನಗೂ ಸಾಕಾಕೈತಿವ. ಬರೀ ನಾನು ಕರೀತಾರ ಬೈತಾರ. ಯಾಕಲೋ ನನ್ನ ಹಾಟ ನೀನು ಓದಾಕೇನು ಬಂದೈತೆ? ನೀನು ಹೋಗು ಅಂತ ದಾಲಿ. ಓದಾಕೇನು ದಾಡಿ ನಿಮಗೆ ಕಷ್ಟಪಟ್ಟು ನಾವು ಹೆಂಗಾರ ತ್ರಾಸಲ್ಲಿ ಓದ್ಲಿ ಅಂತ ನನ್ನ ಮಕ್ಕಳಂತ ಓದ್ಸಾಕತ್ರ ದಿಮಾಕ್ ಮಾಡ್ತೀನಿ ಇರ್ಲಾರ್ದು. ಯವ್ವ ತಾಯಿ ಹೇಳಿದ ತಡಕಿಲ್ದ ನಿನಗೆ ಹೇಳಿದ್ನಿಲ್ಲ. ಒಟ್ಟು ನಾನು ಬಯಸೋದ್ರಾಗ ಇರು ನೀನು. ಇಲ್ಲ ಅದೇ ಒಂದಿನ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿದ್ದಿಲ್ಲ, ಅದಕ್ಕೆ ಹಂಗೆ ಮಾಡ್ಯಾರ. ನಾಳಿಂದ ಮಾಡ್ಕೊಂಡು ಹೋಗ್ತೀನಿ. ಈಕಿನ ಮಾತೇನು ಕೇಳಕ್ಕೆ ಹೋಗ್ಬೇಡ. ಈಕೆ ದೊಡ್ಡ ಶಾನೇನ. ಈಕೆ ಇಲ್ಲದ ದಿಮಾಕನ ಮಾಡ್ತಾ. ಆಕೆನು ಹೇಳೋದು ಸುಳ್ಳು ಐತೆನ? ನಡಿ ನಾಳೆಗೆ ನಿಮ್ಮ ಮಾಸ್ತರ್ ಹತ್ರ ಭೇಟಿ ಆಗಕ್ಕೆ ಬರ್ತೀನಿ. ನಡಿ ನಿನ್ನ ನೋಡ್ತೀನಿ. ನೀನು ಬೇಬಿ ನೀನು ನೋಡಿ ಏನಾರು ಕೇಳಾಕತ್ತೀನ ಅಣ್ಣ ನನಗೂ ಕೈಗಳು ಅಂತೀನಿ. ಅವಾಗ ಮಾಡ್ತೀನಿ ನೀನು ವ್ಯವಸ್ಥೆ. ಯಾವಾಗ ಹೋಗು ನೀನು ಯಾರಿಗೆ ಕೇಳ್ತಾ. ನಡಿ ನೋಡಕ್ಕಂತ ಹೆಂಗೆ ಮಾಡ್ತೀನಿ ನೀನು. ಓಯ್ ಆಕೆನೇನು ಮಾಡ್ತಿ? ಇಟ್ಟ ಬಿಡ್ತೀನಿ. ನಾಲ್ಕು ಲಗಾಯಿಸಿ ಬಿಡ್ತೀನಿ. ಮತ್ತೆ ಅನುಮಾನ ಮಾಡೋದಿಲ್ಲ. ನಡಿ ನಿನ್ನ ಬುಕ್ ಹಿಡ್ಕೊಂಡು ಓದ್. ನಡಿ ಅಲ್ಲಿ ಹೋಗಿ ಕೇಳಿ ಬರ್ತೀನಿ. ಸುವರ್ಣಕ್ಕನಾರ ಮೈತ್ರಕ್ಕನಾರ ಇಲ್ಲ ಶೋಭಕ್ಕನಾರ ಕೇಳಿ ಈ ಸುತ್ತ ತಂದು ಕೊಡ್ತೀನಿ. ಒಂದ ಮಾರ್ಕಸ್ ಏನಾರ ಕಡಿಮೆ ತಗೋ. ನೀನು ಏನಿಲ್ಲ. ನಿನ್ನ ತಲೆ ಕೆಳಗೆ ಮಾಡಿ ಕಾಲು ಉಲ್ಟಾ ಮಾಡಿ ಕಟ್ಟ ಬಿಡ್ತೀನಿ ನಿನ್ನ. ಇದೇನೋ ಮಾರೇನು ಒಲ್ ಬಿಡತ್ತ. ಓದ್ತಿ ತಗೋ. ನೀ ಏನು ಭಾಳ ತಲೆ ಕೆಡ್ಸ್ಕೊಬಿಡ. ಓದಕ್ಕೆ ಓದ್ತೀನಿ. ನಿಂದೇನು ಹೋಗಿ ನೀನು ಅಭ್ಯಾಸ ಮಾಡಿ ಹೋಗು. ನಾಳೆ ಕೊಡಿಸ್ತೀನಿ. ಹೋಗಿ ನೀನು ರೊಕ್ಕ ಕೊಟ್ಟು ಕಳಿಸ್ತೀನಿ ಅವ್ರ ಶಾಲೆಗಿನ. ಏನು ಮಾಡೋದೀಗ? ಅವ್ರನ್ನೇ ಕೇಳ್ತೀನಿ ತಗೋ. ಏನಾರ ಕೆಲಸ ಮಾಡಿ ಅವ್ರಿಗೆ ಕೊಟ್ರಾತು. ಮತ್ತು ಇನ್ನೇನು ಮಾಡೋಕ್ಕಾಗೋದಿಲ್ಲ ಈಗ. ಇವ್ರಿಗೆ ಕೊಡಬೇಕಾಕತಿ. ಎಲ್ಲ ಹುಡುಗರು ತಂದಿರ್ತಾವು. ಎಲ್ಲ ಹುಡುಗರು ಪಟಾಕ್ಷಿ ಹೊಡ್ಯಾಕತ್ತು ಅಂದ್ರೆ ನನ್ನ ಮಕ್ಕಳು ನೋಡ್ಕೋತ ನಿಂದ್ರೋದು ಬೇಡ. ಕೊಡೋಣ ಹೆಂಗಾರ ತ್ರಾಸ ಆಗೋಲ್ಲ ಕೊಡೋಣಂತ. ಸಾಜನ್ ಬಿ ಸಾಜನ್ ಬಿ. ಇಲ್ಲೇ ಅಡುಗೆ ಮನೆ ಆಗದಿನ ಬರ್ರಿ. ಏನು ಕಾಣ್ಲಾರ್ದಂಥ ಮನೆ. ದೊಡ್ಡ ಮನೆ ಐತಿಪ್ಪ. ಕರೆದ್ರೆ ಕೇಳಿಸ್ತತೆ ಇಲ್ಲ ಅನ್ನೋಂಗಿಲ್ಲ ಏನಿಲ್ಲ. ಇಲ್ಲೇ ಎಲ್ಲ ಐತಿ ಮಾತು ಕರೀದಂತ. ಮಾರಾಯಣ ಇಲ್ಲಿ ಕಾಣಲಿಲ್ಲ ಅದಕ್ಕೆ ಕೇಳಿ ಹಿಂಗೆ ಯಾಕೆ ಆಡ್ರ ಅಂತಿ. ಅತ್ತಾಗಿದ್ದ ಏನು ದೇವ್ ಬಂದಾರಂಗ ಮಾಡಾಕತ್ತಿಯಲ್ಲ. ಬರ್ತೈತಿ ಸೈತಾನ ಮೈಮ್ಯಾಗ ಬರ್ತೈತಿ. ಹಿಂಗ ಮಾಡು ಬರೋದೇನು ತಡ ಹತ್ತದಿಲ್ಲ. ಅದೇನು ಹಿಂಗ್ಯಾಕೋ ಮಾರೇ ಹಿಂಗೆ ಮಾಡಂತಿ. ನಾ ಏನು ಅಂಥದ್ದು ಮಾಡೀನಿ ಹಾಳು ಮಾಡುವಂಥದ್ದು? ಏನಿಲ್ಲ ಬಿಡ್ರಿ. ನಾನು ಹಂಗೆ ಅನ್ನಿ ಅಂದಂಗ ಹುಡುಗರಿಗೇನೋ 100 ರೂಪಾಯಿ ಸಾಲಿದು ಫೀಸ್ ಬೇಕಾಗಿತ್ತು ಅಂತ ನೋಡಪ್ಪ. ಅದೇನೋ ಗಣಪತಿ ಕುಂದಿರ್ಸ್ತಾರಂತ ಗಣಪನ. ಅದಕ್ಕೆ ಕೇಳಾಕತ್ತಾವ ಹುಡುಗರು. ಮತ್ತು 50 ರೂಪಾಯಿ ಎಕ್ಸ್ಟ್ರಾ ಕೊಡೋಣಗ ನಾ ಪಟಾಕ್ಷಿ ಹೊಡಿಬೇಕನ್ನಕತ್ತಾವ. ನೋಡಿ ಏನು ಮಾಡ್ತೀರಿ ನೋಡಿ. ನಾ ಅಂತ ಏನೂ ಹೇಳಂಗಿಲ್ಲ ಬಿಡಂಗಿಲ್ಲ. ಮತ್ತು ನನಗರ ಏನಾರು ಅಂಗಡಿ ಹಾಕಿ ಕೊಡ್ರಿ ಅಂದ್ರೂ ಹಾಕಿ ಕೊಡುವಲ್ರಿ. ಎಲ್ಲಿ ತರ್ತೀನಿ ತಂದು ಕೊಡ್ರಿ. ಎಲ್ಲಿ ತರಲಿ ಮಾರಾಯಣ? ಈ ಶ್ರಾವಣ ಮುಗಿದು ಶ್ರಾವಣದಾಗ ಯಾರೂ ಏನೂ ತಿಂದಿಲ್ಲಪ್ಪ. ಇನ್ನು ನಂದು ಏನೋ ವ್ಯಾಪಾರ ಇದ್ರು ಈಗೇನು ಎಲ್ಲಿದಾರ ನೀನು ಹೊಂದಿಸ್ಕೊಡು ಒಂದಿಟ್ಟು. ಹೊಂದಿಸ್ಕೊಡೋಕಿನ ಒಬ್ಬೇಕಿನ ಮನ್ಯಾಗ ಇಟ್ಟು ಬಿಟ್ಟಿರಲಿಲ್ಲ. ಅಲ್ಲೆಲ್ಲ ಊರು ತುಂಬ ಸಾಲ ಮಾಡ್ಕೊತ ಅಡ್ಡಾಡೋದಾಕೈತೆ ನಮ್ಮ ಬಾಳೆ. ನೋಡಪ್ಪ ನಾನಂತೂ ಇದೇ ಹೇಳಕತ್ತೇನೆ. ಈಗ ಶ್ರಾವಣ ಮುಗೀತು ಎಲ್ಲ ಚಲೋ ಆಕೈತೆ. ಇನ್ನು ವ್ಯಾಪಾರದು ನನಗೆ ಏನಾರು ಒಂದು ಹಾಕಿ ಕೊಡ್ಬೇಕು. ನೀವು ಅಂಗಡಿ ಹಾಕಿ ಕೊಡ್ತೀರೋ ಏನು ಮಾಡ್ತೀರೋ ನಿಮಗೆ ಬಿಟ್ಟಿದ್ದೆ. ನಾ ಮಾತ್ರ ಕೇಳೋಕ್ಕೆ ಇಲ್ಲ. ಏನಾರ ಅದ್ರ ಬಗ್ಗೆ ವಿಚಾರ ಮಾಡೋಣ ತಗೋ. ಒಮ್ಮೆ ಮಾಡಿ ಏನು ನಿನಗೇನು ಅನುಕೂಲ ಆಕೈತೆ ನೋಡು ಅದನ್ನು ಮಾಡೋಣ ತಗೋ. ಅಯ್ಯ ಸುವರ್ಣಕ್ಕೇನು ಹೊರ ಕಟ್ಟಿ ಮಾಡ್ಕೊಂತಾಳಲ್ಲ ಇವ. ಬೇಡ ಬೇಸಿದಂಗೆ ಆತು ಬಿಡು. ಏನು ಬಗ್ಗೆ ಒಬ್ಬೇಕೆ ಹಿಂಗೆ ವಿಚಾರ ಮಾಡ್ಕೊತ ಕುಂತಾಳ ಏನು ಸುವರ್ಣಕ್ಕ ಹಿಂಗೆ ಕುಂತಿಯಲ್ಲ ಹೊರಗೆ? ಏನು ಬಗ್ಗೆನ ಇವ ಒಳಗಲ್ಲೇ ಕುಂತಿರ್ತಿದ್ಯವ ನೋಡ್ತಿಯಾಗ? ಹ್ಞೂನಾ ಹಂಗೆ ಸುಮ್ಮ ಕುಂತಿದ್ಯ. ನೀ ಏನು ಇತ್ತಾಗ ಬಂದಿಲ್ಲ ಹಾಗ. ನಾನು ನಿಮ್ಮ ಮನೆ ಕಡೆ ಬರಾಕತ್ತಿದ್ದೆ ಹಂಗೆ ನಡ್ಕೊಂತ ಹೊರಗೆ ಕಟ್ಟಿ ಕುಂತಿದ್ದು ಚಲೋನ ಆತು ಬಿಡು. ಇನ್ನು ಹೆಂಗೆ ಮನ್ಯಾಗ ಬರಲಿ ಅಂತಂದು ವಿಚಾರ ಮಾಡಕತ್ತಿದ್ದು ನೀವು. ನಾನು ಮಾಡಿ ಅಂತಿದ್ನಲ್ಲ 500 ರೂಪಾಯಿ ಬೇಕಾಗಿತ್ತು ಅಂತ ಹೇಳಿ. ಅಲ್ಲಿ ಇವ್ರು ರತ್ನಾವಳ ಕಡೆ ಹೋಗಿ ಒಂದು ಜಂಪರ್ ಪೀಸರ್ ತೊಗೊಂಡ್ಬರು ನಾನು. ಹೌದು ನೋಡಿ ಅಂತಿದ್ದಿ. ನಾನು ಮರ್ತ ಬಿಟ್ಟೇನೆ. ಹೋಗೋಣ ತಗೋ ಸಂಜೆಗೆ ಹೋಗು ನಾನು. ಹೋಗಿ ಬರೋಣ ಸಂಜೆಗೆ. ಬಾರ ಕುಂದ್ರ ಬಾ. ಅಂದಂಗೆ ಏನ್ಲೇ ನಿನ್ನ ಗಂಡ ಕುಡಿಯೋದು ಕಡಿಮೆ ಮಾಡ್ಯ ನಾನು? ಹಾಗ ಯವ್ವ ಅವ ಎಲ್ಲಿ ಕುಡಿಯೋದು ಕಡಿಮೆ ಮಾಡ್ತಾನ. ನಾವತ್ತ ಮಣ್ಣಾಗ ಹೋಗಿಂದ ನೋಡು. ಹಂಗ್ಯಾಕಂತಿಲ್ಲ ಎಲ್ಲಾನು ಬದಲಾಕೈತಿ. ನೀ ಅಷ್ಟು ತಲೆ ಕೆಡಿಸ್ಕೊಬೇಡ. ಅವಂಗೂ ತಿಳುವಳಿಕೆ ಬರ್ತೈತಿ ಒಂದಿನ. ಅದ ಹೇಳಿದ್ನಲ್ವಾ ಸುವರ್ಣಕ್ಕ ಬರ್ತೈತಿ. ನಾವು ಮಣ್ಣಾಗ ಹೋಗಿರ್ತೀವಿ ಆಗ ಬರ್ತೈತಿ. ಏನು ಯಾರಿಗೆ ಗೊತ್ತಾವ? ಸಾಕಾಗ್ಬಿಟ್ಟೈತಿ ನೋಡಿ ಸುವರ್ಣಕ್ಕ ನನಗರೆ. ನಮ್ಮದು ಕಷ್ಟ ನಮಗೆ ಗೊತ್ತಕ್ಕ ಅಂತಾರ ಖರೆ. ನೋಡಾಕ ದೊಡ್ಡ ಮನೆ ಐತಿ.
ಆದ್ರೆ ಏನು ಮಾಡೋದು ಇಂಥ ಕುಡುಕ್ ಕಂಡು ಕಟ್ಕೊಂಡು ಅವು ನಮ್ಮ ಅತ್ತಿ ಮಾವ ಇದ್ದುಪ್ಪ ಹೌದು ಹೇಳ್ತಾರ ಅನ್ನೋಂಗೂ ಇಲ್ಲ. ಅವರು ಹೊಂಟ್ಲೇನ ಕಣ್ಣು ಮುಚ್ಕೊಂಡು ಹೋಗ್ಯಾರ ಪುಣ್ಯಾತ್ಮರು. ತಂದೆ ತಾಯಿ ಇಲ್ಲದ ಮನೆ ಚಲೋ ಇರ್ತಾಳ ನನ್ನ ಮಗಳಂತ ನಮ್ಮವ್ವ ಅಪ್ಪ ಕೊಟ್ಟು ಇಂಥ ಕುಡುಕು ಗಂಡು ಕೊಟ್ಟೆ ಕುಂತಾರ. ಅಲ್ಲೇ ಹಡ್ದಾಳಂದು ಮಾತ್ರಕ್ಕೆ ತಾಯಿ ಹನಿ ಬರ್ದಿರೋದಿಲ್ಲ. ಅದನ್ನ ತಿಳ್ಕೊ. ಯಾವ ತಂದೆ ತಾಯಿ ಮಕ್ಕಳು ಕೆಟ್ಟ ಅಲ್ಲದ ಬಯಸ್ತಾರ. ಸಮಾಧಾನ ತಗೋ. ನೀ ಚಲೋ ಇರ್ತಿ, ನನ್ನ ಮಗಳು ಒಂದೇ ಇರ್ತೈತಿ, ಅತ್ತಿ ಮಾವನ್ ತ್ರಾಸಿಲ್ಲ ಅಂತ ಹಿಂಗೆ ವಿಚಾರ ಮಾಡಿರ್ತಾರ. ಮಾಡಿದ್ರೆ ಕರೆ ಏನು ಮಾಡೋದು ನೋಡು. ಎಲ್ಲ ಇದ್ದೂ ಇರ್ಲಾರ್ದಂಗೆ ಆಗೈತಿ. ಏನು ಮಾಡೋದು ಸುವರ್ಣಕ್ಕ? ತುಡುಗಿಲೆ ದುಡಿಯಾಕೆ ಬರ್ತೀನಿ, ಅದು ದುಡಿಯಾಕೆ ಹೋಗೋದಿತ್ತಂದ್ರೆ ಏನು ಕಡಿಮೆ ಆಗೈತಿ ನಿನಗೆ? ಎದಕ್ಕೆ ಹೊಕ್ಕಿ ಮಂದಿ ಹೊಲಕ್ಕ ಅಂತಾನ. ಇವತ್ತಂದು ಕೊಟ್ಟಾರಂಗೆ ಕಿಶಿತ ನೀವು ಮಕ್ಕಳು ಪಾಪ ಅವಕ್ಕೂ ಎಷ್ಟು ಹೈರಾಣ ಹೇಳಿ ನೀನು. ಕಷ್ಟಪಟ್ಟು ಸಾಲಿ ಕರ್ಶನಕ್ಕನ ತುಡುಗಿಲೆ ದುಡಿದು ಎಲ್ಲಿದ್ದ ಬತ್ತು ರೊಕ್ಕ ಏನು ಅದನ್ನು ಕೇಳಂಗಿಲ್ಲ. ಆದ್ರೆ ದುಡಿಯಾಕೆ ಹೊಂಟ್ನಿ ಅಂದ್ರೆ ಹೋಗ್ಬೇಡ ನೀ ಮಂದಿ ಹೊಲಕ್ಕೆ, ಕೆಲಸ ಮಾಡಂಗಿಲ್ಲ, ನಮಗೇನು ಕಡಿಮೆ ಆಗೈತಿ ಅಂತಾನ. ಇವಂಗೆ ಉಚ್ಚಿ ಹಿಗ್ಗಾಕನ ಸಾಲಂಗಿಲ್ಲ ರೊಕ್ಕ, ನಮಗೆಲ್ಲಿ ತಪ್ಪು ಕೊಡ್ತಾನಿವ. ಇದ್ದದ್ದು ಹೊಲಾನು ಅರ್ಧ ಎಕರೆ 1 ಎಕರೆ ಅಂತ ಮಾರ್ಕೊಂತ ದಂಡಿಗೆ ತಂದು ಇಟ್ಟಾನೀಗ. ಇರೋದು 4 ಎಕರೆ ಹೊಲ ಐತಿ. ಅದ್ರಾಗ ಏನು ಮಾಡ್ಕೊಂಡು ನೋಡಕ್ಕ ನಾವು. ಅಷ್ಟಾಗ ನನ್ನ ಮಕ್ಕಳು ನೌಕರಿ ಹಿಡಿದು ಅಂದ್ರೆ ಇವನೇನು ಇಲ್ಲಿ ಇವ್ನು ಮೂಲ್ಯಾಗ ಹೋಗೋದು ಅಲ್ಲೇ ತುಂಬ ಹೆಡ್ಗಿನ ಕಟ್ತೀವಿ ಒಂದು. ಇರಲಿ ನೀನು ಸಿಟ್ಟಿನಾಗ ಮಾತಾಡಕತ್ತಿ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿ. ಟೈಮು ಹಂಗೆ ಇರೋದಿಲ್ಲ. ಅವಂಗೂ ಒಮ್ಮೆ ಬುದ್ಧಿ ಬರ್ತೈತಿ. ಬುದ್ಧಿ ಬಂದಾಗ ಅವ ಎಲ್ಲ ತಿಳುವಳಿಕೆಯಿಂದ ಹೇಳ್ತಾನ. ಅದಕ್ಕೆ ಏನು ಮಾಡೋದು ತಿಳ್ಕೊಳ್ವಲ್ತದು. ನಾವು ಎಷ್ಟು ಸರಿ ಹೇಳಿವ. ಹೋಲ್ ಬಿಡು ಸುವರ್ಣಕ್ಕ, ನಮ್ದೇನು ಇದ್ದಿದ್ದು ಏನು ಅದೇನು ಮುಗಿಲಾರ್ದ ಕತ್ತಿ ಐತಿ. ಅದು ಹೋಗ್ಲಿ ಬಿಡವ, ನಮ್ದು ಮಾತಾಡಕತ್ತಾನ. ನಂದು ತಲೆ ಕೆಟ್ಟಂಗಾಕೈತಿ ಸುವರ್ಣಕ್ಕ. ಏನು ಹೇಳೋದು ಬಿಡೋ ಥರ ಹೋಲೆ ಕಡೆ ಅಂದಂಗೆ ನಿನ್ನೆ ನೋಡಿದ ಆ ಶೋಭಿದು ವಾಷಿಂಗ್ ಮಷಿನ್ ವರ ನಾಕೊಂಡು ಬಿಟ್ಲು ನೋಡೋಕೆ ಹೇಳ್ಸು. ಒಟ್ಟ ಕುಂತಂಗಿಲ್ಲ ನಿಂತ್ರಂಗಿಲ್ಲ ನೋಡುವ. ಅದು ಹೆಂಗೆ ಸರ್ ಯವ್ವ ಆಕಿನೇ ತಂದಿನ ತಿಮಾಕ್ ಭಾಳದ್ರದು. ಉಂಟೂರಿ ಅಂದ್ರೆ ಪಾಸ್ ಹೋಗೋದೇನಂತೈತದೆ. ಒಟ್ಟ ಎಷ್ಟು ಖುಷಿ ಆದ್ಲು ಏನು ತಾನ ಹೇಳಾಕವಲ್ಲಿವ ಇವನ. ಅಂದಂಗೆ ನನ್ನ ಸೊಸಿ ಬೇರೆ ಗಂಟು ಬಿದ್ದಾಳ ಇವ. ಅದು ವಾಷಿಂಗ್ ಮಷಿನ್ ತರುನು ಅಂತೇಳಿ. ಹೌದಾ ತೊಗೊಂಡ್ಬರ್ರಿ ನೀವೊಂದು, ನಿಮಗರ ಏನು ಕಡಿಮೆ ಐತಿ. ಹಾಗೆ ನೀನು ಅಂಥವೆಲ್ಲ ತಂದು ಇರ್ಲಾರ್ದು ರೋಗ ಹಚ್ಕೊಳ್ದವ. ಈಗ ಇದ್ದದ್ದು ಇಲ್ಲದ್ದು ಕೂಡ ಜಡ್ ಬರಾಕತ್ತವ. ಮತ್ತು ಅಂಥದ್ದೊಂದು ಏನು ಕುಂತಲೆ ಇಲ್ಲ ನಮ್ದರ ಏನು ಅಂತಾಪರಿ ಮಾಡೋದಿರ್ತೈತಿ ಅದಗದ. ಎಲ್ಲ ಹೊಲದಂದು ಮನೆಯಂದು ನನ್ನ ಕಣ್ಣು ನೋಡ್ಕೊಂತತಿ. ಅವು 2 ಆಕಳದವ, ನಾ ಶಗಣಿ ಹಿಂಡಿ ಬೆಳಿ ನಾ ಮಾಡ್ಕೊತೀನಿ. ಯಾಕೆ ಮನೆ ಅಂತಕ್ಕದು ಒಂದಲ್ಲ. ನಾ ಅದನ್ನ ಹೇಳೇನಿ ನಿನಗೆ ನೀಗ್ಲಿಕ್ಕಂತ ಹೇಳಿ ಹೋಗ್ಯಾನ್ ಬೇಕಾದ್ರೆ ನಾನು ಹೋಗೋದು ಹಾಕ್ತೀನಿ. ಅದೇನು ಮಸೀನು ಗಿಸೀನು ಬೇಡ ಅಂತ ಹೇಳಿ. ಅದು ಕರೆನಾ ಅಂದಂಗೆ ಊಟ ಆಗೈತೆ ಯಾಕ? ರೊಟ್ಟಿ ಚೌಳಿಕೆ ಪಲ್ಯ ಮಾಡಿದ್ನೆ. ಮತ್ತೆ ಇನ್ನೇನೈತಿ ಉಂಡ್ವಿ ಹೊಟ್ಟು ತುಂಬ. ಅವು 2 ಸಾಲಿಗೆ ಹೋಗ್ಯಾವು. ಮತ್ತೆ ಇನ್ನೇನೈತಿ ನಂತರ ಅದಗದ. ಅದಕ್ಕೆ ಇನ್ನು ಅಡ್ಡಾಗೋದೇನೋ ಒಂದಿಟ್ಟು ಹಂಗೆ ಅಡ್ಡಾಡ್ಕೊಂತ ಬಂದು 500 ರೂಪಾಯಿ ಕೇಳ್ತಿತ್ತಲ್ಲ ಕೇಳಿ ಹೋಗ್ಬೇಕಂತ ಬಂದ್ಯಾ. ಹೌದನ ಹೋಗುನ್ ತಗೋ. ನನಗೂ 1-2 ಜಂಪರ್ ಪೀಸ್ ಬೇಕಾಗ್ಯಾವ, ಹೊಲಿಸ್ಬೇಕಾಗಿತ್ತು ನಾನು. ಆಕೆ ಮೇರೆ ಕ್ಯೂರೆ ನೋಡುವ ಚಂದ ಹೊಲಿತಾ ಅಂತವಳೆ. ಜಂಪರ್ ಗನ ಚಂದ ಹೊಲಿತೈತಂತ ನೋಡೋಣ ತಡಿ. ಆಕಿನ ಕಡೆನ ಹಾಕೊಂಡು ಚಂದ ಹೊಲಿತಾವ ಕರೆ. ಇನ್ನೇನು ತುಟ್ಟಿ ಅನಿಸ್ತತಿವ, ಭಾಳ ತುಟ್ಟಿ ಹೊಲಿತಿದ್ದಂಗದ. ನೋಡೋಣ ತಗೋ ಬಿಟ್ಟು ಕೊಡು ಅಂತ ಹೇಳೋಣ. ಅದ ಒಮ್ಮೆ ಮಾತಾಡ್ತೈತೆ ಅದು ನನ್ನ ಸೊಸಿನು. ಮತ್ತೆ ನಾನು ಟೈಲರಿಂಗ್ ಕಲಿತೀನಿ, ನಾ ಅರ್ಬಿ ಹೊಲಿಯಕ್ಕೆ ಕಲಿತೀನಿ, ನಾ ಚೂಡಿದಾರ್ ಹೊಲಿಯಕ್ಕೆ ಕಲಿತೀನಿ ಅಂತ ಒಟ್ಟ ಒಂದ್ರಾಗ ಮನಸ್ಸು ಭಾಳ ಚಂಚಲಕ್ಕಿದೆ. ಒಂದೇ ಇಟ್ಟಂಗಿಲ್ಲ. ಒಮ್ಮೆ ಅದನ್ನು ಮಾಡ್ತೀನಿ ಅಂತ ಐತಿ, ಆಮೇಲೆ ಒಂದು ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಅಂತ ಐತಿ. ಏನು ತಿಳಿಯಂಗಿಲ್ಲ, ಲೆಕ್ಕನ ಹರಿಯಂಗಿಲ್ಲ ಒಟ್ಟ. ಕಲೀಲ ಸಣ್ಣಕ್ಕೆದ ಆಕಿನು ಕಲಿಬೇಕ ಸುವರ್ಣಕ್ಕ. ಹೆಣ್ಮಕ್ಳು ಕಲಿಬೇಕು, 4 ದುಡ್ಡು ಆಡ್ಬೇಕು ಕೈಯಾಗ. ಇಲ್ಲಿಕಂದ್ರೆ ನಮ್ಮಂಗೆ ಆಕೈತೆ ನೋಡಿ ಜೀವನ. ಅದು ಕರೆಯವ. ಈಗಿನ ಹೆಣ್ಮಕ್ಳು ಯಾರು ಬರೀ ಕೈಲಿ ಇರೋದಿಲ್ಲ. ನಮ್ಮಂಗೆ ಮಾಡಿ ಎಲ್ಲದಕ್ಕೂ ಕೇಳ್ಕೊಂತ ನಾವು ಗಂಡುಗಳು ಏನಂತಾರ ಅದ 1 ರೂಪಾಯಿ ಕೇಳಕ್ಕೆ 20 ಬರೀ ವಿಚಾರ ಮಾಡ್ತಿದ್ವಿ. ಎಲ್ಲಿ ಬಡ್ದು ಗಿಡ್ದಾರ ಏನಾರು ಅಂದಿಗಿಂದಾರ ಅಂತೇಳಿ. ಈಗಿನವ್ರು ಹಂಗಿಲ್ಲ. ಈಗ ಕಲ್ತಿರ್ತಾರ, ದುಡಿತಾರ, ರೊಕ್ಕ ಆಡ್ತಾವ ಕೈಯಾಗ. ನಮಗೇನು ಬೇಕಂತ ತೊಗೊಂತಾವು. ಪಾಪ ಅದು ಸಾಜಿ ಏನಾರ ಮಾಡ್ತೀನಿ ಅನ್ನಕತ್ತಿತ್ವ. ಏನು ಮಾಡ್ತೈತಿ ಏನು ಯಾವ್ದಾರ ಅಂಗಡಿ ಇಡ್ಬೇಕಂತ ತಿನ್ನಕ್ಕ ಎದ್ರದಿಡ್ಲಿ ನನಗೆ ತಿಳಿವಲ್ದು ಅಂತ ಕೇಳಾಕತ್ತಿತ್ತು. ಹೌದು ವಾಯವ್ವ, ಅದ್ರದ್ದು ಗೋಳ ಕೇಳಾಕೊಲ್ಲ ಒದ್ದಾಡ್ತೈತೆ ನೋಡು ಒಂದು ಸಣ್ಣ. ಸುವರ್ಣಕ್ಕ ಅಂದಂಗೆ ನಾನು ತೆಳ್ಳಗ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಮಾಡಿಕೊಡ್ಬೇಕಂತ ಅನ್ಕೊಂಡೀನಿ. ಹೆಂಗೆ ಮಾಡಲಿ ಬೇಷನ ಮತ್ತೆ? ಅಯ್ಯ ಚಲೋಲೆ 5 ರೂಪಾಯಿ ಒಂದು ರೊಟ್ಟಿ ಕೊಡ್ತಾರ ಅವನು. ಹಂಗೂ ಹಿಂಗೂ ಅಂದ್ರೆ ಮತ್ತೆ ಇಲ್ಲಿ ಯಾರು ಕೊಡಂಗಿಲ್ಲ ಅಂದ್ರೆ 6 ರೂಪಾಯಿನೂ ಕೊಡ್ಬೋದಾ ನೀನು ಮಾಡು. ಅದನ್ನ ಅನ್ಕೊಂಡೇನಿ. ಇದರ ಹೊರಗೆಲ್ಲಿ ದುಡಿಯಾಕು ಬೇಡ ಅಂತೈತೆ. ಮನ್ಯಾಗ ಕುಂತ ಅದನ್ನ ರೊಟ್ಟಿಯರ ಮಾಡಿಕೊಟ್ನೆ ಅಂದ್ರೆ ಹಿಂಡಿ ಶೇಂಗಾ ಚಟ್ನಿ ಅಕ್ಷಿ ಚಟ್ನಿ ಅಂತ ಮಾಡಿಕೊಟ್ನೆ ಅಂದ್ರೆ ನನಗೂ ರೊಕ್ಕ ಆಡ್ತೈತಿ, ದುಡುಕಿನೂ ಆದಂಗೆ ಆಕೈತಿ. ಅಲ್ಲೇ ಮನ್ಯಾಗ ಕುಂತು ಮಾಡ್ಬೋದಲ್ಲ ಅಂತಂತಲ್ಲ. ಅದ್ರಾಗ ಏನೈತಿ ಮಾಡು. ಸುವರ್ಣಕ್ಕ ಮೈತ್ರಕ್ಕ ಏನು ನನ್ನ ಬಿಟ್ಟ ಮಾತಾಡ್ಕೊಂಡು ಕುಂತೀರಾಳ ಬಂದ್ಲವಾಯ್ಕಿ. ಯಾ ಐ ಎಮ್ ಕಮ್ಮಿಂಗ್ ಟನ್ ಟಡನ್ ಟನ್ ಟನ್. ಅಲ್ಲೇ ಹಿಂಗೆ ಈ ಬರ ಹಾಡ ಹಾಡೋದು ಅದೆಲ್ಲ ಮಾಡ್ತೀರಾ? ನಿನ್ನ ಗಂಟೆ ಏನೂ ಅನ್ನೋದೇ ಇಲ್ಲ ನಿನಗೆ. ಯಾಕ ಅಮ್ಯಾಕ ಏನದಂತಾನ ಸುವರ್ಣಕ್ಕ ಕೇಳಿದ್ನೇಳ್ವ ಹಂಗೆ. ಇನ್ನು ಸಣ್ಣ ಹುಡುಗರು ಬುದ್ಧಿನ ಬಿಟ್ಟಿಲ್ಲ ಸುವರ್ಣಕ್ಕೈತಿ. ಒಟ್ಟ ಸಣ್ಣ ಹುಡುಗರಂಗೆ ಮಾಡಿದಂಗೆ ಮಾಡ್ತೈತಿ ಹುಚ್ಚರಂಗೆ.